ಹಾಯ್ ಹಲೋ ವೀಕ್ಷಕರೇ, ನಮಸ್ತೆ. ಶ್ರೀ ಪ್ರಗತಿ ಟಾಕೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾವೀಗ ಎಲ್ಲಿದ್ದೀವಪ್ಪ ಅಂದರೆ ಬೆಂಗಳೂರು ಅರಮನೆ ಮೈದಾನದಲ್ಲಿ ಕರ್ನಾಟಕ ಸರ್ಕಾರ ಆಯೋಜಿಸಿರುವ ಬೆಂಗಳೂರು ಟೆಕ್ 2024 ಮೇಳದಲ್ಲಿದ್ದೇವೆ. ಇದರಲ್ಲಿ ಏನೇನು ವಿಶೇಷತೆ ಇದೆ ಎಂದು ನೋಡಿ ತಿಳಿದುಕೊಳ್ಳೋಣ ಬನ್ನಿ. ಮೊದಲಿಗೆ ನಾವು ರಿಜಿಸ್ಟರ್ ಮಾಡಿಸಿಕೊಳ್ಳೋಣ. ಈಗ ಹೊಸ ಗ್ಯಾಲರಿ ಸಿಸ್ಟಮ್ ಬಗ್ಗೆ ತಿಳಿದುಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ತೆ. ಈ ಟೆಕ್ನಾಲಜಿ ಬಗ್ಗೆ ಸ್ವಲ್ಪ ವಿವರವಾಗಿ ಹೇಳ್ಬೋದು ನೀವು ನಮ್ಗೆ? ಓಕೆ, ಟೆಕ್ನಾಲಜಿ ಬಗ್ಗೆ ಹೇಳಕ್ ಮುಂಚೆ ನಮ್ದು ಗ್ಯಾಲೋರ್ ಸಿಸ್ಟಮ್ಸ್ ಇಂಟ್ರೊಡಕ್ಷನ್ ಕೊಟ್ಕೊಂಡಿದ್ವಿ. ಗ್ಯಾಲೋರ್ ಸಿಸ್ಟಮ್ಸ್ ಬೇಸ್ಡ್ ಇನ್ ಬೆಂಗಳೂರು ವಿಜಯನಗರದಲ್ಲಿ ನಮ್ಮಿರೋದು. ನಮ್ದು ಡಿಫ್ರೆಂಟ್ ಬಿಸ್ನೆಸ್ ವರ್ಟಿಕಲ್ಸ್ ಇದೆ. ಒಂದು ಫಸ್ಟ್ ಬಂದ್ಬಿಟ್ಟು ಮೋಷನ್ ಕ್ಯಾಪ್ಚರ್ ಅಂದ್ರೆ ಬಾಡಿಯಲ್ಲಿ ಫುಲ್ ಸೆನ್ಸರ್ ಹಾಕೊಂಡು ಮೋಷನ್ ಕ್ಯಾಪ್ಚರ್ ಮಾಡಿ ನಮ್ಮ ಮೂವಿಗೆ ಆಮೇಲೆ ಸ್ಪೋರ್ಟ್ಸ್ ಸೈನ್ಸ್ಗೆಲ್ಲ ಯೂಸ್ ಮಾಡ್ತೀವಿ, ಅನಾಲಿಸಿಸ್ಗೆ. ಸೆಕೆಂಡ್ ಬಂದ್ಬಿಟ್ಟು VR ವರ್ಚುವಲ್ ರಿಯಾಲಿಟಿ, ಗೇಮಿಂಗ್ ರಿಲೇಟೆಡ್ ಸಿಮ್ಯುಲೇಷನ್ಸ್ ಎಲ್ಲ ಮಾಡ್ಕೊಡ್ತೀವಿ ದೊಡ್ಡ ಆಟೋಮೋಟಿವ್ ಕಂಪನೀಸ್ಗೆ, ಅದಕ್ಕೆ. ಸೊ ಥರ್ಡ್ ಒನ್ ಬಂದ್ಬಿಟ್ಟು ಆಟೋಮೇಷನ್ ಅಲ್ಲಿ ರೋಬೋಟಿಕ್ಸ್ ಇದೆ ನಮ್ಮ ಹತ್ರ. ರೋಬೋಟಿಕ್ಸ್ ಈಗ ಕಂಪ್ನಿಯಲ್ಲಿ ರೋಬೋಟಿಕ್ಸ್ ಆರ್ಮ್ ಯೂಸ್ ಮಾಡ್ಕೊಂಡು ಏನಾದ್ರು ಅವ್ರಿಗೆ ಪಿಕ್ ಅಂಡ್ ಪ್ಲೇಸ್ ಮಾಡ್ಬೇಕು, ಆ ತರದೆಲ್ಲ ಆಕ್ಟಿವಿಟೀಸ್ ಇದ್ರೆ ಅದನ್ನ ಮಾಡ್ತೀವಿ. ಇದು ಬಂದ್ಬಿಟ್ಟು ನಿಮ್ಗೆ ಎಂಟರ್ಟೈನ್ಮೆಂಟ್ಗೆ ಹೋಲೋಗ್ರಫಿ ಟೆಕ್ನಾಲಜಿ ಅಂತ ಹೇಳ್ತಾರೆ. ಇದೇನಂದ್ರೆ ಬೇಸಿಕಲಿ ಫ್ಯಾನ್ ಇರುತ್ತೆ, ಫ್ಯಾನ್ ಏನು ವಿಂಗ್ಸ್ ಇರುತ್ತೆ, ವಿಂಗ್ಸ್ ಅಲ್ಲಿ ನಿಮ್ಗೆ LED ಪ್ಲೇಸ್ ಮಾಡಿರ್ತಾರೆ. ಡ್ರೈವರ್ ಇರುತ್ತೆ, ಬೇಸ್ಡ್ ಆನ್ RGB ಕಲರ್ ಕಾಂಬಿನೇಷನ್ ನಿಮ್ಗೆ ಇಮೇಜ್ ಈ ತರ ಫಾರ್ಮ್ ಆಗುತ್ತೆ. ಸೊ ಇದನ್ನ ಹೋಲೋಗ್ರಫಿ ಟೆಕ್ನಾಲಜಿ ಅಂತ ಹೇಳ್ತಾರೆ. ಇದು ಬೇಸಿಕ್ಲಿ ಎಂಟರ್ಟೈನ್ಮೆಂಟ್ ಆಮೇಲೆ ಅಡ್ವರ್ಟೈಸ್ಮೆಂಟ್ ಕೊಡ್ಬೇಕಂದ್ರೆ ಮಾರ್ಕೆಟಿಂಗ್ ಇವೆಂಟ್ಸ್ ಅಲ್ಲಿ ಈ ತರ ಎಲ್ಲ ಯೂಸ್ ಮಾಡ್ತಾರೆ. ನಮ್ಮ ಕಂಪ್ನಿ ವಿಜಯನಗರದಲ್ಲಿ. ಮೀಡಿಯಾದಲ್ಲಿ ಯೂಸ್ ಮಾಡ್ಬೋದು, ಎಲ್ಲ ಕಡೆ ಯೂಸ್ ಮಾಡ್ಬೋದು. ಇವಾಗ ಇವೆಂಟ್ ಆಗುತ್ತೆ ಅಂತ ಅನ್ಕೊಳ್ಳಿ, ಏನಾದ್ರು ಇವೆಂಟ್ ಆಗ್ಬೇಕಾದ್ರೆ ಅವ್ರದ್ದು ಈಗ ಈ ತರ ಈ ಬಾಡಿ ಕಾಣಿಸ್ತಿದೆಯಲ್ಲ, ಫುಲ್ ಬಾಡಿ, ಇವ್ರದ್ದು ಏನಾದ್ರು ಬೇರೆ ಕಡೆ ಸ್ಪೀಚ್ ಕೊಡ್ತಾ ಇರ್ತಾರೆ, ಅವ್ರದ್ದು ಇಲ್ಲಿ ಲೈವ್ ತೋರಿಸ್ಬೇಕಂದ್ರೆ. ಆಮೇಲೆ ಇದರಲ್ಲಿ ಆಡಿಯೋದು ಆಪ್ಷನ್ ಇದೆ, ಡೈರೆಕ್ಟ್ ಆಗಿ ಆಡಿಯೋ ಕನೆಕ್ಟ್ ಮಾಡ್ಬಿಟ್ಟು ಅಲ್ಲಿ ಆಡಿಯೋನು ಸ್ಟ್ರೀಮ್ ಮಾಡ್ಬೋದು. ಕಾಸ್ಟ್ ವೈಸ್ ಹೆಂಗೆ ಯಾವ ತರ ಚಾರ್ಜ್ ಆಗುತ್ತೆ? ಕಾಸ್ಟ್ ವೈಸ್ ಇದು ನೀವು ಫ್ಯಾನ್ ಪರ್ಚೇಸ್ ಮಾಡ್ಬೇಕಂದ್ರೆ ಇದು ಸ್ವಲ್ಪ ನಿಮ್ಗೆ ಪ್ರೀಮಿಯಂ ಪ್ರಾಡಕ್ಟ್. ಸೊ ಒಂದ್ ಫ್ಯಾನ್ ಆಲ್ಮೋಸ್ಟ್ 6 lakhs ಸಮಥಿಂಗ್ ಆಗುತ್ತೆ. ಆಮೇಲೆ ನಾವು ರೆಂಟಲ್ ಬೇಸಿಸ್ ಮಾಡ್ತೀವಿ. ರೆಂಟ್ ಬೇಕಂದ್ರೆ ನಿಮ್ಗೆ ಪರ್ ಇವೆಂಟ್ ಇದು 6 ಫ್ಯಾನ್ಸ್ ಇದ್ರೆ, ಈಗ ಆಕ್ಚುಲಿ 3 ಫ್ಯಾನ್ ಸೆಟಪ್, 6 ಫ್ಯಾನ್ ಸೆಟಪ್ ಇದ್ರೆ ಆಲ್ಮೋಸ್ಟ್ 1.5 lakhs ಪರ್ ಇವೆಂಟ್ ಚಾರ್ಜ್ ಮಾಡ್ತೀವಿ. ಪರ್ ಇವೆಂಟ್ ಅಂದ್ರೆ ಮೇ ಬಿ 2 days ಈ ತರ. ಬೇರೆ ಯಾವ್ದಾದ್ರು ತೋರ್ಸಕ್ ಅವಶ್ಯಕತೆ ಇದೆಯಾ? ಇದ್ರಲ್ಲಿ ಆಪ್ಷನ್ ಇದೆ, ತುಂಬಾ ಆಪ್ಷನ್ ಇದೆ. ಒಂದು HDMI ಡೈರೆಕ್ಟ್ ಕನೆಕ್ಟ್ ಮಾಡ್ಬಿಟ್ಟು PC ಇಂದ ನೀವು ಸ್ಟ್ರೀಮ್ ಮಾಡಬಹುದು. ಇನ್ನೊಂದು ಕ್ಲೌಡ್ ಅಲ್ಲಿ ಅದ್ರಲ್ಲಿ ಇನ್ಬಿಲ್ಟ್ ಸ್ಟೋರೇಜ್ ಇರುತ್ತೆ, ಅದ್ರಲ್ಲೆಲ್ಲ ಡಂಪ್ ಮಾಡ್ಬಿಟ್ಟು ನಾವು 1 by 1 ಆಡ್ ಮಾಡ್ಕೊಂಡು ನಾವು ತೋರಿಸ್ತೀವಿ. ಜಸ್ಟ್ ಒಂದು 6 ಮಾಡ್ಬಿಟ್ಟು ತೋರಿಸ್ತೀವಿ. ಆಕ್ಚುಲಿ ಇದು ನಿಮ್ಗೆ ಹ್ಯೂಮನ್ ಬರುತ್ತಲ್ವಾ, ಇದು 3 ಫ್ಯಾನ್ ಸೆಟಪ್. ಓಕೆ, ಇದ್ರಲ್ಲಿ ಹ್ಯೂಮನ್ ಈ ತರ ತೋರ್ಸಕ್ ಆಗುತ್ತೆ. ಇನ್ನೊಂದು ಬರುತ್ತೆ ವಾಲ್ ಅಂತ, ಅದು 6 ಫ್ಯಾನ್ ಸೆಟಪ್. ಸೊ ನಿಮ್ಗೆ ಈ ತರ ಫುಲ್ ಡಿಸ್ಪ್ಲೇ ಬರುತ್ತೆ. ಸೊ ಅದ್ರಲ್ಲಿ ನೀವು ಈಸಿಯಾಗಿ ನಿಮ್ಗೆ ಏನು ಕಂಟೆಂಟ್ ಇದ್ರು ಶೋ ಮಾಡ್ಬೋದು. ಹೌದು. ಅದು ಇದನ್ನ ಆಕ್ಚುಲಿ ನೋಡ್ಬೋದು, ನಾವು ಎಲ್ಲ ಕಡೆಯಿಂದಾನು ಕ್ಲೋಸ್ ಮಾಡಿಲ್ಲ. ಅಲ್ಲಿ 3 ಸ್ಪೇಸ್ ಇನ್ನು ಬಿಟ್ಟಿದೀವಿ, ಅದು ಫುಲ್ ಕ್ಲೋಸ್ ಮಾಡಿದ್ರೆ ಏನು ಸೌಂಡ್ ಬರಲ್ಲ. ಇವಾಗ ಜಸ್ಟ್ ನಾವು ಅಲ್ಲಿ ಓಪನ್ ಇಟ್ಟಿದೀವಲ್ಲ, ಅದಕ್ಕೋಸ್ಕರ ಸೌಂಡ್ ಬರ್ತಿದೆ ಅಷ್ಟು, ಇಲ್ಲಾಂದ್ರೆ ಫುಲ್ ಕ್ಲೋಸ್ ಆಗುತ್ತೆ. ಇವನ್ ನಿಮ್ದು ನ್ಯೂ ಇಯರ್ ಅಲ್ಲೆಲ್ಲ ಈ ಚರ್ಚ್ ಸೀಟ್ ಅಲ್ಲೆಲ್ಲ ಆಲ್ಮೋಸ್ಟ್ 15 days ಎಲ್ಲ ಅಲ್ಲೇ ಇರುತ್ತೆ. ಇಲ್ಲ, ಡೈರೆಕ್ಟ್ ಪವರ್ ಕನ್ಸಂಪ್ಷನ್ ಅಲ್ಲಿ ಹಬ್ ಇದೆ ನೋಡಿ, ಪವರ್ ಹಬ್. ಸೊ ಅದರಿಂದ ಡೈರೆಕ್ಟ್ ನಾರ್ಮಲ್ 5 amps ಇದು. ಬಟ್ 1 hour ನಾನು ಯೂಸ್ ಮಾಡ್ತಾ ಇದ್ವಿ ಎಷ್ಟು ಪವರ್ ಎಕ್ಸಾಂಪಲ್ UPS ಮಾಡಕ್ಕಾಗುತ್ತಾ? UPS ಇಂದಾನೆ ಮಾಡ್ಬೋದು.
ಇದು ಆಲ್ಮೋಸ್ಟ್ ಎಷ್ಟು ಒಂದು 200 ಬ್ಯಾಟ್ ಪವರ್ ಅಂತ. ಹೋದಾಗ ಪವರ್ ತಗೊಂಡೋಗ್ಬೋದು ಮಾತ್ರ ಆಗುತ್ತೆ. ಆಗುತ್ತೆ. 1 ಕಿಲೋವಾಟ್ ಬ್ಯಾಟರಿ ತನಕ ಎಷ್ಟು ಅವರ್ ಯೂಸ್ ಆಗುತ್ತೆ? 1 ಕಿಲೋವ್ಯಾಟ್ ಇಟ್ಕೊಂಡ್ರೆ ನಿಮ್ಗೆ ಆಲ್ಮೋಸ್ಟ್ 4-5 ಅವರ್ಸ್ ಎಲ್ಲ ಹಾ. ಇಲ್ಲಿ ಕೊಟ್ಟಿದ್ದು 120 ಹೋಗ್ತು ಅದು ಇಲ್ಲಿ ಕೊಟ್ಟಿದೆ. ಪಾರ್ಸಲ್ ಅಥವಾ ಕೊರಿಯರ್ ಇದರ ಬಗ್ಗೆ ಕೂಡ ಹೊಸ ಟೆಕ್ನಾಲಜಿ ಬಂದಿದೆ. ಇದನ್ನು ಸಹ ನೋಡಿ ತಿಳಿದುಕೊಳ್ಳೋಣ ಬನ್ನಿ. थोड़ा बता सकते हैं? मेरा नाम सतीश है। हाँ। अभी ये जो है पार्सल लॉकर, स्मार्ट पार्सल लॉकर। अभी इसमें हम क्या करेंगे, आपका कुछ पार्सल अभी आप घर में नहीं है, आपको एक पार्सल रिसीव होगा, तब वो आप क्या करेंगे, हम क्या करेंगे उस टाइम अभी आप घर में नहीं है, अभी इस टाइम पे क्या होगा, आपको पार्सल आएगा, आप नहीं रिसीव कर सकते हैं, आप क्या करेंगे, पार्सल को किसी और को देंगे, उसके पास से फिर से लेंगे, नहीं तो कोई भी नहीं होगा तो डिलीवरी बॉय रिटर्न चले जाएगा, फिर से आप उसको बोल के लेके आने के लिए आपको परमिशन डालना पड़ेगा, बहुत डिफिकल्टीज होगा। अब इस टाइम पे आप क्या करेंगे, आपका फोन से भी बुक कर सकते हैं, यहाँ से भी बुक कर सकते हैं। अभी मैं यहाँ की बुकिंग शो करूंगा। खाली मोबाइल नंबर डालना होता है। हाँ, पहले मोबाइल नंबर डाल के पिन नंबर, उसके बाद आपको एक ओटीपी आएगा, मैं कॉन्फ़िगर करके एक ओटीपी रखा हूँ, वो मैं डाल दूंगा। ओके, मैं स्मॉल चूज कर दिया। कौन सा लॉकर चाहिए वो पूछेगा। अभी ड्यूरेशन कितना देर के लिए उस पार्सल अंदर रहना चाहिए। ओके, बुकिंग तो कंफर्म हो गया। हाँ, बुकिंग कंफर्म। अभी यहाँ पे आपका बुकिंग हो चुका। इस लॉकर में क्या करेंगे, इस लॉकर में अभी आपके लिए मैं एक पार्सल रख दूंगा। ठीक है ठीक है ठीक है। ओके, अभी रख के मैं क्लोज कर दिया। कौन सा लाइट है, हाँ 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 हाँ। वो देखा देगा। ठीक, अभी हमको अभी यहाँ पे एसएमएस आएगा, एसएमएस में क्यूआर कोड आ जाएगा, पिन नंबर आ जाएगा। अभी हम क्या करेंगे, क्यूआर कोड पिन नंबर भी यूज कर सकते हैं। मैं जस्ट क्यूआर कोड को दिखाया, ऑटोमेटिक लॉकर ओपन हो चुका है। अभी मैं पार्सल निकालूं। ठीक है। अभी कोई भी पार्सल नहीं रख के वैसे क्लोज कर देगा तो मैसेज आ जाएगा, पार्सल अंदर में नहीं है, वो भी वो बता देगा। ठीक है ठीक है। ओके, ನಮ್ಮದೇ ಭಾಷೆಯಾದ ಕನ್ನಡದ ಕೀಲಿಮಣಿಯಿಂದ ಹಲವಾರು ಭಾಷೆಗಳಿಗೆ ಹೇಗೆ ಟೈಪಿಂಗ್ ಮಾಡುವುದು ಎನ್ನುವುದನ್ನು ನೋಡಿ ತಿಳಿದುಕೊಳ್ಳೋಣ ಬನ್ನಿ.
ನನ್ನ ಹೆಸರು ಪುಟ್ಸ್ವಾಮಿ ಅಂತ. ನಮಸ್ಕಾರ. ಹೆಸರು ಹೇಳಿ. ಹಾಗೆ ನೀವು ಹೊಸ ಟೆಕ್ನಾಲಜಿ ಬಗ್ಗೆ ಒಂದು ಸ್ವಲ್ಪ ತಿಳಿಸ್ಕೊಡಿ ಸರ್. ಇದ್ರ ಬಗ್ಗೆ ಏನೇನು ಉಪಯೋಗ ಇದೆ ನೋಡಿ. ನನ್ನ ಹೆಸರು ಗುರುಪ್ರಸಾದ್ ಅಂತ. ನಾನು ಕಾನಾದ ಫೊನೆಟಿಕ್ಸ್ ಎಂಬ ಸಂಸ್ಥೆಯ ಸಂಸ್ಥಾಪಕ. ನಾವು ನಮ್ಮ ಭಾರತೀಯ ಭಾಷೆಗೆ ಕನ್ನಡಕ್ಕೆ ಆಂಗಿಕ ಸಾಕ್ಷರತೆ ಕೊಡ್ಬೇಕಂತ ನಾವು ಈ ಒಂದು ಕನ್ನಡ ಕಿರಿಮಣೆಯನ್ನು ನಾವು ತಯಾರು ಮಾಡಿದ್ದೇವೆ. ಈ ಒಂದು ವಿನ್ಯಾಸ ಒಂದು ಅತಿ ಮುಖ್ಯವಾದ ವಿನ್ಯಾಸ. ಈ ಸ್ವರ ವ್ಯಂಜನಗಳನ್ನು ಯಾವ ರೀತಿ ಜೋಡಿಸಬೇಕು ನಮ್ಮ ಶಿಕ್ಷಾಶಾಸ್ತ್ರದಿಂದ ಹುಡುಕಿ ಅದನ್ನು ಪ್ಯಾಟರ್ನ್ ಮಾಡಿ ಹಾರ್ಡ್ವೇರ್ ಮಾಡಿ ಇದನ್ನು ನಾವು ಗ್ರಾಮದಲ್ಲಿ ಶಾಲೆಗಳಿಗೆ ಅಥವಾ ಎಲ್ಲ ದಿನ ಬಳಕೆಗೆ ನಾವು ಮಾಡಿದ್ದೀವಿ. ಈ ಒಂದು ಕೀಬೋರ್ಡ್ ಇಂದ ನೀವು ಯಾವ ಭಾರತೀಯ ಭಾಷೆಯನ್ನು ಕಿವಿಲ್ ಕೇಳಿಸ್ಕೊಂಡು ಅಂಕಣ ಮಾಡುವ ಸಾಧ್ಯತೆ. ಸೊ ಇದು ನಾವು ಮೊದಲ ಬಾರಿಗೆ ಇಂಗ್ಲಿಷ್ ಬೇಕಾಗಿಲ್ಲ ಕನ್ನಡ ಟೈಪ್ ಮಾಡೋದು. ಕನ್ನಡವನ್ನು ಕನ್ನಡದಲ್ಲೇ ಟೈಪ್ ಮಾಡೋದು ಅಥವಾ ಹಿಂದಿಯನ್ನು ಕನ್ನಡದಲ್ಲಿ ಕೇಳಿಸ್ಕೊಂಡು ಟೈಪ್ ಮಾಡೋದು. ಆಯಾಯ ಭಾಷೆಗೆ ಆಯಾಯ ನಾನು ಮೇಲಿನ ಒಂದು ಚೌಕಟ್ಟು ಮಾಡ್ಕೊಡ್ತೇವೆ ಸರ್. ಇದು ಹಿಂದಿ. ಅವ್ರು ಕೂಡ ಇಲ್ಲಿ ಭಾಷೆ ಸ್ವಿಚ್ ಮಾಡ್ಕೊಂಡು ಕನ್ನಡ ಟೈಪ್ ಮಾಡ್ಕೊಂಡು ನಮ್ಮ ಎಲ್ಲ ಭಾರತೀಯ ಭಾಷೆ ಒಂದೇ ಅಂತ ತೋರಿಸ್ತೀವಿ. ಹಾಗೂ ನಾವು ಈಗ ಒಂದು ಕಂಪ್ಯೂಟರ್ ಈಗ ನಾವು ಟೈಪ್ ಮಾಡ್ಬೇಕಂದ್ರೆ ಬಹಳ ಸುಲಭ ಇದೆ. ಸೊ ನಾನೀಗ ಭಾಷೆ ಸ್ವಿಚ್ ಮಾಡ್ಕೊಂಡಿದ್ದೀನಿ. ನೋಡಿ ಇಷ್ಟು ಸುಮಾರು ಭಾಷೆ ಕೊಟ್ಟಿರ್ತಾರೆ. ಓಕೆ. ಸೊ ಈಗ ನಾನು ಮಲಯಾಳಂ ಕನ್ನಡ ಎಲ್ಲ ಇದೆ. ಕನ್ನಡ ಫಸ್ಟ್ ತೋರಿಸ್ತೀನಿ. ಸೊ ನಾವು ಕನ್ನಡಕ್ಕೆ ಸುಮಾರು 10 ಭಾಷೆ ಕೊಡ್ತೀವಿ ನಾವು. ಆ ಬಂದು 10 ಭಾಷೆಯಲ್ಲಿ ಯಾವ ಭಾಷೆನೂ ಹಾಕೋಬೇಕು. ಇಲ್ಲೇ ಸ್ವಿಚ್ ಮಾಡ್ತೀವಿ. ಕರ್ನಾಟಕ ಅಂತ ಮಾಡಿ ಸರ್. ಕರ್ನಾಟಕ ಮಾಡಿ ಸ್ವಲ್ಪ ಎಲ್ಲ ಒತ್ತಾಕ್ಷರ ಶಿಫ್ಟ್ ಇಟ್ಕೊಂಡು ಶಿಫ್ಟ್ ಇಟ್ಕೊಂಡು ಆಮೇಲೆ ಸೊ ಎಲ್ಲ ಕಾವರ್ಗ ಚಾವರ್ಗ ಟಾವರ್ಗ. ಈಗ ಒತ್ತಾಕ್ಷರ ಮಾಡ್ಬೇಕಂದ್ರೆ ಒತ್ತಾಕ್ಷರ ಸೊ ಆತರ ಅಲ್ಲೇ ಯಾವ ರೀತಿ ನೀವು ಯೋಚನೆ ಮಾಡ್ತೀರೋ ಹೊಡೆಯಕ್ಕೆ ನಾವು ಈ ಬೆರಳಿನ ತುದಿಗೂ ಮಾತೃಭಾಷೆ ಭಾಗಕ್ಕೂ ಸ್ಪರ್ಶತೆ ಇಲ್ಲ. ಈಗ ಆಂಗ್ಲ ಭಾಷೆ ಕೀಬೋರ್ಡ್ ಅಲ್ಲಿ ಅದಿಲ್ಲ, ಕಟ್ ಆಗ್ತಾ ಇದೆ. ಸಿನಾಪ್ಟಿಕ್ ಪ್ರೂನಿಂಗ್ ಅಂತ. ಇದು ಹಂಗಲ್ಲ. ನಿಮ್ಮ ಕ್ರಿಯಾತ್ಮಕ ಐಡಿಯಾಸ್ ಇದೆಲ್ಲ ಡೈರೆಕ್ಟ್ ಬರುತ್ತೆ ಆಯ್ತಲ್ಲ. ಸೊ 110 ವರ್ಡ್ಸ್ ಪರ್ ಮಿನಿಟ್ ಟೈಪ್ ಮಾಡೋ ಇಂಗ್ಲಿಷ್ ಕೀಬೋರ್ಡ್ ಅಲ್ಲಿ 10 ಡಿಸಿಪ್ಲಿನ್ ಅಲ್ಲಿ ಪಬ್ಲಿಷ್ ಮಾಡ್ತಾನೆ. ದಿನ 14 ನಿಮಿಷ ಪ್ರಾಕ್ಟೀಸ್ ಮಾಡ್ತಾನೆ ಇಂಗ್ಲಿಷ್. ನಮ್ಮಲ್ಲಿ ಇರ್ಲಿಲ್ಲ, ಕೀಬೋರ್ಡ್ ಇಲ್ಲ. ಈಗ ಸಾಧ್ಯತೆ ಇದೆ. ಈ ತರ ಒಂದು ಗಣಕಯಂತ್ರ ಮಾಡಿ ಶಾಲೆಯಲ್ಲಿ ಪಾಕೆಟ್ ಕಂಪ್ಯೂಟರ್ ಹಾಕ್ತಾ ಇದ್ದೀವಿ. ಅದರಿಂದ ಅವರು ಬೇರೆ ಏನೇನು ಆಶಯಗಳಿದೆ ಅದನ್ನೆಲ್ಲ ಅವರು ತಿಳಿಸ್ಕೊಡ್ಬೋದು. ಮುಂದೆ ನಾವು ಈ ತರ ಕನ್ನಡನು ಸೇರಿಸಿ ನಾವು ಆಂಗ್ಲ ಭಾಷೆ ಕೂಡ ಕೊಟ್ಟಿದ್ದೀವಿ. ಸೊ ABC ಹಿಡಿದು ನಮ್ಮ ಭಾಷೆಯಿಂದ ಹಿಡಿದು ಯಾವ ಭಾಷೆನ ಟೈಪ್ ಮಾಡ್ತೀವಿ. ಅದನ್ನೇ ಒಂದು ಕಂಪ್ಯೂಟರ್ ಗಣಕಯಂತ್ರ ಈ ತರದ್ದು ಇದರಲ್ಲೇ ಅಳವಡಿಸ್ತೀವಿ. ಇಲ್ಲೇ ಸ್ಪೀಚ್ ಕಲಿಸ್ಕೊಡ್ತೀವಿ. ಸೊ ಇದರಿಂದ ನಾವು ಗ್ರಾಮೀಣ ಯಾವ ಭಾಗದಲ್ಲವರು ಯಾವ ಒಂದು ಉದ್ಯೋಗಕ್ಕಾಗ್ಲಿ, ಬಟ್ಟೆ ಮಾರೋದಕ್ಕಾಗ್ಲಿ, ತರಕಾರಿ ಮಾರೋದಕ್ಕಾಗ್ಲಿ ಏನ್ ಬೇಕಾದ್ರೂ ಅವ್ರು ಮಾಡ್ಕೋಬಹುದು. ಈ ಒಂದು ಸಾಧ್ಯತೆ ಒಳ್ಳೆ ಐಡಿಯಾ ಇದೆ. ಮತ್ತೆ ಇದರಲ್ಲಿ ಇದಕ್ ಮೊದಲು ನಾವು ಈ ಕೀಬೋರ್ಡ್ ಜಾಯಿಂಟ್ ಮಾಡ್ತೀವಿ. ಅದಕ್ಕೆ ಮೊದಲು ಗುಡಿ ಅಂತ ಇರ್ಬೇಕಾ? ಸಾಫ್ಟ್ವೇರ್ ಬೇಕಾಗಿಲ್ಲ. ಡ್ರೈವರ್ ಇದೆ, ಯೂನಿಕೋಡ್ ಅಂತಿದೆ. ಸೊ ಯೂನಿಕೋಡ್ ಇದೆ ಯಾವ ಭಾಷೆ ಈ ತರ ತುಳುಗು ನೋಡಿ ಆಂಗಿಕ ಸಾಕ್ಷರತೆ ಕೊಟ್ಟಿದ್ದೀವಿ. ಅದಕ್ಕೆ ಯೂನಿಕೋಡ್ ಕೊಟ್ಟಿಲ್ಲ, ಮಲಯಾಳಂ ಕೆಳಗೆ ಇಟ್ಬಿಟ್ಟು ಈ ಒಂದು ಭಾಷೆ ಕೂಡ ಜೀವ ತಂದಿದೆ. ಸೊ ಈ ರೀತಿ ನಮ್ಮ ಭಾಷೆಗಳೆಲ್ಲ ಒಂದೇ, ಭಾರತೀಯ ಭಾಷೆಗಳು ಒಂದೇ ಅಂತ ನಾವು ತೋರಿಸ್ಕೊಡ್ತಾ ಇದ್ದೀವಿ. ಸೊ ಹಾಗಾಗಿ ನಮ್ಮ ಲಿಪಿ ಉಳಿಬೇಕು, ನಮ್ಮ ಉದ್ಯೋಗಗಳು ಸೃಷ್ಟಿ ಆಗ್ಬೇಕಂದ್ರೆ ನಾವು ಮಕ್ಕಳ ಕೈಗೆ ಇದನ್ನು ಕಲಿಸಿ ಭಾಷೆ ಒಂದು ಆ ಇಕ್ಕಟ್ಟು ಇಲ್ಲ ಅಂತ ಹೇಳಿ ನಾವು ತೋರಿಸ್ತಾ ಇದ್ದೀವಿ. ಮುಂದಿನ ಇಂಗ್ಲಿಷ್ ಇದೆ, ಅದು ಇದೆ, ಎರಡೂ ಇದೆ. ತುಂಬಾ ಒಳ್ಳೆ ಕೆಲಸ ಸರ್. ಈ ಒಂದು ಸಾಧನವನ್ನು ನೀವು ನಮ್ಮ ಹತ್ರ ಖರೀದಿ ಮಾಡಬಹುದು. ಈ ನಿಮ್ಮ ಚಾನೆಲ್ ಅಲ್ಲಿ ನಿಮ್ಮ ಒಂದು ವೀಕ್ಷಕರಿಗೆ ಡಿಸ್ಕೌಂಟ್ ಕೊಡ್ತಾ ಇದೀವಿ. 1700 ರೂಪಾಯಿ ಇದನ್ನು ಮೆನ್ಷನ್ ಮಾಡಿದ್ರೆ ನಾವು 300 ರೂಪಾಯಿ ಡಿಸ್ಕೌಂಟ್ ಕೊಡ್ತೇವೆ. ಸೊ ಇದನ್ನು ದಯವಿಟ್ಟು ನಿಮ್ಮ ಶಾಲೆಗಳಿಗೆ ಅಥವಾ ಮಕ್ಕಳಿಗೆ ಅದನ್ನು ತಲುಪಿಸಿ, ನಮ್ಮ ಭಾಷೆ ಉಳಿಸಿ, ನಮ್ಮ ದೇಶ ಬೆಳೆಸಿ. ನಮಸ್ಕಾರ.